ವಯಸ್ಸಿಂದ ನನ್ನ ತಮ್ಮನಿಗೂ ನನಗೂ ತುಂಬ ಪಿಕ್ಚರ್ ಹುಚ್ಚು. ಪಿಕ್ಚರ್ ಅಂದರೆ ಕದ್ದು ಕದ್ದು ಥಿಯೇಟ್ರಲ್ಲಿ ನುಗ್ಗಿ ಹೋಗಿ ನನ್ನ ತಮ್ಮ ನಾವು ಫಿಲಮ್ ನೋಡ್ತಾ ಇದ್ದೋ. ನಮ್ಮ ಅಮ್ಮ ಹತ್ರ ಚೆನ್ನಾಗಿ ಒದೆ ತಿನ್ನೋದು. ಮತ್ತು ವಿಷ್ಣುವರ್ಧವ್ರ ಮನೆಗೆ ಒಂದ್ಸರಿ ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ, ತಪ್ಸ್ಕೊಂಡು ನುಗ್ಗಿ ಹೋಗಿದ್ದು. ನಾವು ನುಗ್ಗಿ ಹೋಗೋದು ನೋಡಿ ವಿಷ್ಣುವರ್ಧನ್ ಅವ್ರು ನಮ್ಮನ್ನು ಕರೆದು ಮುತ್ತಿಟ್ಟು ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು. ಮತ್ತು ರಾಜ್ಕುಮಾರ್ ಅವ್ರು ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಅವ್ರೂ ನಾಗರ ಹಾವೂನು ನಾಗರ ಎಡೆನ ಫಿಲಮ್ ತೆಗಿತಾಯಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿಗೂ ನಾವು ನಡ್ಕೊಂಡೆ, ಇಲ್ಲಿಂದನೇ ನಡ್ಕೊಂಡು ಹೋಗಿ ಇಲ್ಲಿಂದ ನಮ್ಮ ತಮ್ಮ ನಾವು ಅಲ್ಲೂ ನುಗ್ಗಿ ನಾವು ಬಿದ್ದೋಗ್ಬಿಟ್ಟು ಆವಾಗ ರಾಜ್ಕುಮಾರ್ ಅವ್ರು ಬಂದು ನಮಗೆಲ್ಲ ಪರ್ಚ್ಕೊಂಡು ರಕ್ತ ಎಲ್ಲ ಕೈ ಕಾಲಲ್ಲಿ ಬಂದಿತ್ತು. ಅವರೇ ಒರೆಸಿ ನಮಗೆಲ್ಲ ಅಯ್ಯೋ ಇಷ್ಟು ಕಷ್ಟಪಡ್ಬೇಡ್ರಮ್ಮ ಯಾಕಮ್ಮ ಅಂತೇಳಿ ನಮ್ಮ ತಮ್ಮ ತುಂಬ ಚಿಕ್ಕವನು ನೋಡಿ ನಮ್ಗೆ 5 ರೂಪಾಯಿ ನೋಟ್ ಕೊಟ್ಟು ರಾಜ್ಕುಮಾರ್ ಅವರು ನನಗೆ ಕೊಟ್ಟು ಕಳಿಸಿದ್ರು. ಅದು 5 ರೂಪಾಯಿ ನೋಟು ಇವತ್ತು ಮನೆಯಲ್ಲಿ ಉಂಡಿನಲ್ಲಿ ಹಂಗೆ ಇಟ್ಟಿದ್ದೀನಿ. ಅದನ್ನು ಏನೂ ಮಾಡಿಲ್ಲ. ಅದು ತುಂಬ ಆಸೆ ನನಗೆ, ಅದು ಹಂಗೆ ಇಟ್ಕೊಂಡಿದ್ದೀನಿ. ಇವತ್ತು ತರೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ, ತೋರ್ಸೋಕ್ಕೋಸ್ಕರ ತರೋಣ ಹೇಳೋಣ ಅಂತ ಮರ್ತೋಯ್ತು. ಹಂಗಾಗಿ ಅವಾಗಿಂದ ನಮಗೆ ಈ ಪಿಕ್ಚರ್ ಹುಚ್ಚು ತುಂಬ. ಹಾಗೆ ನಮ್ಮ ಮಗನ ಮೇಲೆ ಎಲ್ಲ ಚೆನ್ನಾಗವನಂತ ಹೇಳಿದ್ಮೇಲೆ ಆಸೆ ಆಯಿತು. ನನ್ನ ಹೆಸರು ಮನು ಅಂತ. ನಾನು ಈಗ ಹೊಸದಾಗಿ ಚಲನಚಿತ್ರಕ್ಕೆ ಹೆಜ್ಜೆ ಇಟ್ಟಿದ್ದೀನಿ. ನನ್ನ ಹೆಸರು ಇವಾಗ ನಮ್ಮ ಚಿತ್ರ ಹೆಸರು ಜನಕ ಅಂತ. ನಾನೇ ಡೈರೆಕ್ಷನ್ ಕಮ್ ಹೀರೋ ಮಾಡಿದ್ದೀನಿ. ನಮ್ಮ ತಾಯಿಯವರೇ ಪ್ರೊಡ್ಯೂಸರು. ಸರ್ ಹೀರೋಯಿನ್ ಬಗ್ಗೆ? ಹಾಂ, ಹೀರೋಯಿನ್ ಬಂದಿಲ್ಲ ಅಲ್ಲ, ಅವ್ರ ಬಗ್ಗೆ ಹೇಳಿ. ಫಿಲಮಲ್ಲಿ ಏನು ಕ್ಯಾರೆಕ್ಟರ್ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅಂತ ಸರಿ ಹೇಳೋಣ. ಹಾಂ, ಹೀರೋಯಿನು ಇಬ್ಬರಿದ್ದಾರೆ. ಒಬ್ಬಳನ್ನ ಹಳ್ಳಿಯಲ್ಲಿ ಮೀಟ್ ಮಾಡ್ತೀನಿ, ಇನ್ನೊಬ್ಳು ಕಾಲೇಜಲ್ಲಿ ಮೀಟ್ ಮಾಡ್ತೀನಿ. ತಂದೆಗೆ ಹುಷಾರಿಲ್ದಿರೋವಾಗ ಇಬ್ಬರೂ ಮೀಟ್ ಮಾಡ್ತೀನಿ. ನಾನು ತಂದೆದು ನಂದು ಒಂದು ಸ್ಟೋರಿ. ತಂದೆಗೆ ಒಂದು ಆಸೆ ಇರುತ್ತೆ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ. ಸೊ ತಂದೆ ಕಷ್ಟಪಡ್ತಾರೆ, ನಾನು ಆ ಕಷ್ಟಕ್ಕೆ ಜೊತೆಗೆ ಇರ್ತೀನಿ. ಒಂದು ಹಳ್ಳಿ ಸ್ಟೋರಿ ಇದು. ನಮ್ಮ ಕುಟುಂಬ ಸಣ್ಣ ಕುಟುಂಬ, ಬಡವರು ದೊಡ್ಡ ವ್ಯಕ್ತಿಯಾಗಿ ಅಂತ ನಮ್ಮ ತಂದೆ ನನ್ನ ಮಾಡಬೇಕು ಅಂತ ಚಿತ್ರದಲ್ಲಿ ಆಸೆ ಇಟ್ಟಿರ್ತಾರೆ. ಸೊ ಆ ಜರ್ನಿಯಲ್ಲಿ ಇಬ್ಬರು ಹೀರೋಯಿನ್ ಸಿಗ್ತಾರೆ. ಹೀರೋಯಿನ್ ಸಿಕ್ಕಿದಾಗ ತಂದೆಯವ್ರಿಗೆ ಹೆಲ್ಪ್ ಮಾಡೋದಾಗಲಿ ಅವರು ಮಾಡ್ತಾರೆ. ಸೊ ನಾವು ಹಂಗೆ ಹತ್ರ ಆಗ್ತೀವಿ. ಸೊ ಅದು ಎಂಡಲ್ಲಿ ಒಂದು ಥ್ರಿಲ್ ಇದೆ, ಒಂದು ಸಸ್ಪೆನ್ಸ್ ಇದೆ, ಟ್ವಿಸ್ಟ್ ಇದೆ, ಒಂದು ಫೈಟ್ಸ್ ಇದೆ, ಸಾಂಗ್ಸ್ ಇದೆ. ಸೊ ಇದು ಒಂದು ಜನಕ ಚಿತ್ರ ಅನ್ನೋದು ಒಂದು. ಟೆಕ್ನಿಷಿಯನ್ ಯಾರು? ಟೆಕ್ನಿಷಿಯನ್ ಹೆಸರುಗಳು ನೆನಪಿಲ್ಲ ಸರ್. ಡೈರೆಕ್ಷನ್ ಮತ್ತು ನಟನೆ ಎರಡು ಕಷ್ಟ ಆಗಲಿಲ್ಲ ಒಬ್ಬನೇ ಮಾಡಿದ್ದೆ. ಡೈರೆಕ್ಷನ್ನು ಮತ್ತು ನಟನೆ ಎರಡು ಇಬ್ಬರು ಒಬ್ಬನೇ ಮಾಡಿದ್ದೀರಲ್ಲ, ಕಷ್ಟ ಆಗಲಿಲ್ವ ನಿಮಗೆ? ಸರ್ ಹೆಂಗೆ ಅಂದರೆ ನನ್ನ ಜೊತೆ ತುಂಬ ನಮ್ಮದೊಂದು ತಂಡ ಇದೆ. ನಾನು ಒಬ್ಬನೇ ಇರಲಿಲ್ಲ, ನನ್ನ ಜೊತೆ ತುಂಬ ಜನ ಇದ್ದರು. ಸೊ ನಾನು ಶಾರ್ಟ್ ಮೂವೀಸ್ ಎಲ್ಲ ಡೈರೆಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಮತ್ತು ಸಾಂಗ್ಸು ಆಲ್ಬಮ್ ಸಾಂಗ್ಸ್ ಆಗಲಿ ಮಾಡಿದ್ದೀನಿ. ಸೊ ಅದನ್ನು ಮಾಡಿದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಅಲ್ಲಿ ಬಳಕೆ ಮಾಡಿಕೊಂಡು ನಾನು ಸ್ವಲ್ಪ ಎಜುಕೇಷನ್ ಎಲ್ಲ ಮಾಡಿದ್ದೀನಿ. ಸೊ ನನಗೂ ಅದರದ್ದೆಲ್ಲ ಗ್ರಾಫಿಕ್ಸು ODA3 ಎಲ್ಲ ಬರುತ್ತೆ. ಸೊ ಅದರದ್ದೊಂದು ಮೈಂಡ್ ಸೆಟ್ ಇಟ್ಕೊಂಡು ಸೊ ಕ್ಯಾಮ್ರಾದು ಕರ್ನಾಟಕ ಲೆವೆಲ್ ಫೋಟೋಗ್ರಫಿ ಎಲ್ಲ ಮಾಡಿದ್ದೀನಿ. ಸೊ ಆ ಫೋಟೋಗ್ರಫಿ ಸಿನಿಯೋಗ್ರಫಿ ಎಲ್ಲ ಮಾಡಿದ್ದೀನಿ. ಸೊ ಅದರದ್ದೊಂದು ಐಡಿಯಾ. ಮತ್ತು ಸಿನಿಮಾ ಹುಚ್ಚಿದೆ. ಸೊ ಒಂದು ಸಿನಿಮಾ ನಾವು ಆಡಿಯನ್ಸ್ ಆಗಿ ಮುಂದೆ ಕುತ್ಕೊಂಡು ನೋಡಬೇಕಾದ್ರೆ ಅದು ಹಿಂಗಿಂದ ಮಾಡ್ಬೋದು, ಹಂಗಿಂದ ಮಾಡ್ಬೋದು, ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಾವು ಅಲ್ಲಿ ಸ್ಟ್ಯಾಂಡ್ ನಿಂತ್ಕೊಂಡಾಗ ನಾವು ಈ ಥರ ಮಾಡ್ಬೋದಲ್ಲ ಅಂತ ಅದು. ಸೊ ನಮಗೆ ಅದು ಅಷ್ಟು ಕಷ್ಟ ಆಗಿಲ್ಲ. ಅಲ್ಲಿ ಕಷ್ಟ ಇರುತ್ತೆ, ಅದು ನಮ್ಮದು ಒಬ್ಬ ಡೈರೆಕ್ಟರ್ ಮೇಲೆ ಅದೊಂದು ಸಿನಿಮಾ ಅನ್ನೋದು ನಮ್ಮ ಮಗು, ಅದು ನಾವು ಅದನ್ನು ಹೆಂಗೆ ತೊಗೊಂಬರ್ತೀವಿ ಹಂಗೆ. ಸೊ ನಾವು ಕಷ್ಟಪಟ್ವಿ. ನನ್ನ ಜೊತೆ ಎಷ್ಟೊಂದು ಜನ ಇದ್ದರು, ನಾನು ಒಬ್ಬನೇ ಇರಲಿಲ್ಲ. ನನ್ನ ಜೊತೆ ನನ್ನ ತಾಯಿ ಇದ್ದರು, ಮುಕ್ತವಾಗಿ ನನ್ನ ಪಕ್ಕದಲ್ಲೇ ಇದ್ದರು. ಮತ್ತು ನಮ್ಮ ಅಣ್ಣ ಇದ್ದ ಜೊತೆಗೆ. ಸೊ ಶೂಟಿಂಗಲ್ಲಿ ಕಷ್ಟ ಆಯಿತು, ಬಟ್ ನಾವೆಲ್ಲ ಇದ್ವಿ. ಸೊ ಅದು ಮುಗಿಸ್ಕೊಂಡು 1.5 ತಿಂಗಳು ಒಂದು 50 ದಿನ ಶೂಟ್ ಮಾಡ್ಕೊಂಡು ಬಂದು ಒಂದು ವರ್ಷದೊಳಗಡೆ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಇವಾಗೆಲ್ಲ ಮುಗಿದಿದೆ. ಸೆನ್ಸರ್ ಕಳಿಸ್ಬೇಕು. ಸರ್ ನಿಮ್ಮ ತಾಯಿಯ ಪ್ರೊಡ್ಯೂಸರ್ ನಿಮ್ಗೆ ಯಾವ ಥರ ಎಂಕರೇಜ್ಮೆಂಟ್? ಸರ್ ನಮ್ಮ ತಾಯಿ ಹೆಂಗೆ ಅಂದರೆ ತಲೆ ಮೇಲೆ ಹೊಡೆದು ಹೇಳಿದ್ರು, ಹಿಂಗೆ ಮಾಡಬೇಕು, ನನಗಿದು ಆಸೆ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿಯವರು ಡಾಕ್ಟರ್ ರಾಜ್ಕುಮಾರ್ ಇಂದ ಅವರ ಹಿಂದೆಯಿಂದ ನಿಂತ್ಕೊಂಡು ಅವ್ರಿಗೆ ಶಿಲೆ ಹೊಡ್ಕೊಂಡು ಬಂದಿರೋರು. ಅವ್ರಿಗೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂತ ತುಂಬ ಆಸೆ. ಸೊ ನನ್ನ ಮಗ ನಮ್ಮಮ್ಮ ತುಂಬ ಕ್ಲೋಸು, ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತೀವಿ. ಸೊ ನಮ್ಮಮ್ಮ ನನಗೆ ಎಂಕರೇಜ್ ಮಾಡಿ ಮಾಡು. ಸೊ ನನಗೂ ಆಸೆ ಇದೆ, ನನಗೂ ಸಿನಿಮಾ ಅಂದರೆ ಎಲ್ರಿಗೂ ಹುಚ್ಚು, ನನಗೂ ಹುಚ್ಚು. ನಾನು ಸಿನಿಮಾ ಡೈಲಿ ಒಂದು ದಿನಕ್ಕೆ 2 ಸಿನಿಮಾ ಅದು ನೋಡ್ತೀನಿ. ಸೊ ನಾವು ಸಿನಿಮಾ ನೋಡ್ತಾ ಹಂಗೆ ಕಲ್ತ್ಕೊಂಡು ನಮ್ಮ ತಾಯಿ ಕೂಡ ಎಂಕರೇಜ್ ಮಾಡಿ ಅವ್ರು ಯಾವಾಗಲೂ ಮಾಡಬೇಕು ಜೊತೆ ಎಷ್ಟೇ ಕಷ್ಟ ಆಗುತ್ತೆ ಜೊತೆಗೆ ನಾನು ನಮ್ಮ ತಾಯಿ ಇಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ. ಎಷ್ಟು ಸಾಂಗ್ ಇದೆ ಸರ್? 5 ಸಾಂಗು 5 ಫೈಟ್ ಇದೆ.
ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ರಾಘವ್ ಸುಭಾಷ್ ಅಂದ್ಬಿಟ್ಟು. ಲೊಕೇಶನ್ ಇದೆ ಹಾಂ? ಲೊಕೇಶನ್ ಲೊಕೇಶನ್ ಲೊಕೇಶನ್ನ ಸಾಂಗು ಫಿಲಮ್ ಎಲ್ಲ ಹಂಪಿ ಸೈಡ್ ಮಾಡಿದ್ರು. ಹಂಪಿ ಪಕ್ಕದಲ್ಲಿ ಇನ್ನೂ 2-3 ಊರಿದೆ, ಅಲ್ಲೆಲ್ಲ ಸರೌಂಡಿಂಗ್ ಅಲ್ಲೇ ಮಾಡಿರೋದು. ಯಾವಾಗ ರಿಲೀಸ್ ಮಾಡೋದು ಸರ್ ಇನ್ನೊಂದು ಸೆನ್ಸರ್ಗೆ ಹೋಗಿ ಎಷ್ಟು ಒಂದು 1 ಮಂತ್ ಪ್ರೇಕ್ಷಕರಿಗೆ ಹೇಳಕ್ಕೆ ಪ್ರೇಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇವಾಗ ಹೊಸ್ದಾಗಿ ನನ್ನ ಹೆಸರು ಮಧು ಅಂತ, ನಾವು ಹೊಸ್ದಾಗಿ ದಯವಿಟ್ಟು ನನ್ನ ಎಂಕರೇಜ್ ಮಾಡಬೇಕು, ನನ್ನ ಬೆಳೆಯೋಕ್ಕೆ ನೀವು ಅವಕಾಶ ಮಾಡಬೇಕು. ಇದು ನಾನು ಹೃದಯದಿಂದ ಕೋರ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಪ್ರೇಮ ಅಂತ. ನನ್ನ ಮಗನಿಗೋಸ್ಕರ ನಾನು ಜನಕ ಅನ್ನೋ ಮೂವಿನ ಕಷ್ಟಪಟ್ಟು ತೆಗ್ದಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ನಮ್ಮ ಮಗ ಮನೋಜು ಮತ್ತು ನಮ್ಮ ದೊಡ್ಡ ಮಗ ನವೀನ್ ಎಲ್ಲರೂ ಸೇರಿ ಇದರಲ್ಲಿ ಕೆಲಸ ಮಾಡಿ ಮುಂದೆ ತಂದಿದ್ದೀವಿ. ಎಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಉಳಿಸಿ ನಮ್ಮ ಮಗನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಅವ್ನು ಮಾಡ್ತಾನಂತ ಗೊತ್ತಿರಲಿಲ್ಲ, ಹೀಗೆ ಒಬ್ಬೊಬ್ಬರು ಆಸೆ ಹುಟ್ಟಿಸಿದ್ರು, ತುಂಬ ಚೆನ್ನಾಗಿದ್ದಾನೆ ಮಾಡಿ ಮೇಡಮ್, ತುಂಬ ಚೆನ್ನಾಗಿದ್ದಾನಂತ. ಹೋಗಿ ಶಾಸ್ತ್ರ ಕೇಳಿದೆ, ಜ್ಯೋತಿಷಿ ಅವನ ಹೆಸರು ಬಲ, ಅವನ ಹೆಸರಲ್ಲಿ ಅದೇ ಬಂತು. ಆಯ್ತಂತ ಅದನ್ನೇ ಕಷ್ಟಪಟ್ಟು ಮಾಡಿಸ್ದೆ. ಚೆನ್ನಾಗಿ ಮಾಡಿದ್ದಾನೆ, ಇಷ್ಟ ಆಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಬಜೆಟು 1 ಹತ್ತತ್ರ ಆಗಿದೆ. ಲೊಕೇಶನು ನಾನು ಅಲ್ಲಿ ಜೊತೆಲೇ ಇದ್ದೆ, ಎಲ್ಲೂ ಮಿಸ್ ಮಾಡಿಲ್ಲ, ಜೊತೆಯಲ್ಲೇ ಇದ್ದೀನಿ. ನಾವು ಹಂಪೆ, ಹೊಸಪೇಟೆ, ಮತ್ತು ಇಲ್ಲಿ ಯಾವುದು ಇಲ್ಲಿ ಭದ್ರಾವತಿ, ಮೈಸೂರು, ಬೆಂಗಳೂರು, ನೈಸ್ ರೋಡು, ಮತ್ತು ಬನ್ನರ್ಘಟ್ಟ, ಈ ಕಡೆ ಎಲ್ಲ ತೆಗ್ದಿದ್ದೀವಿ. ಎರಡೂ ಇಷ್ಟ, ಅವ್ನಿಗೆ ಎರಡೂ ಮಾಡೋಕ್ಕೆ ಆಸೆ ಇದೆ, ಎರಡೂ ಆಗಲಿ ತುಂಬ ಆಸೆ ಬೀಳ್ತೀನಿ. ನಾವು ಮೈಸೂರಿಂದ ತುಂಬ ಕಷ್ಟದಲ್ಲಿ ಬಂದಿದ್ದು ಬೆಂಗಳೂರಿಗೆ, ಒಬ್ಬರು ಸಹಾಯದಿಂದ ಬಂದು ನಾವು ತುಂಬ ಕಷ್ಟದಲ್ಲಿ ಬಂದೋ ಇವತ್ತು 10 ಜನಕ್ಕೆ ಊಟ ಹಾಕುವಷ್ಟು ದೇವರು ನಮಗೆ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀವಿ. ಈ ಟೀಮಲ್ಲಿ ತುಂಬ ಜನ ನಮಗೆ ಮೋಸನೂ ಮಾಡಿದ್ರು, ತುಂಬ ಹೊಟ್ಟೆ ಉರಿಸಿದ್ರು, ಆದರೂ ನಾವು ಗೆದ್ದು ಬಂದಿದ್ದೀವಿ ಸರ್. ಎಷ್ಟು ಅಂದರೆ ನಮ್ಮ ಜೊತೆ ಇದ್ದವ್ರಿಗೆಲ್ಲ ಟೀಮ್ ಬರೋರ್ಗ ದಯವಿಟ್ಟು ಕೇಳ್ಕೊತೀನಿ, ಕೈ ಮುಗಿದು ಎಲ್ಲರೂ ಬಂದು ನಮ್ಮ ಫಿಲಮ್ ನೋಡಿ ನಮ್ಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ.